ನನ್ನ ಹತ್ರ ಎಷ್ಟು ಮಾತಾಡ್ತೀವಿ, ನಮ್ಮ ಸ್ಟಾಫ್ ಹತ್ರ ಎಷ್ಟು ಮಾತಾಡ್ಬೋದು ನೀನು? ಯಾವೊಂದು ಮನೆ ಹಾಳು ಮಾಡೋದಲ್ಲ, ಕೊಲೆ ಮಾಡೋದು. ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ, 100% ಇನ್ವಾಲ್ವ್ ಆಗಿರ್ತೀವಿ ಅಂತ ಅರೆಸ್ಟ್ ಮಾಡಿರ್ತಾರೆ. ನೋಡಿ, ಭಾಳ ಶ್ರದ್ಧೆಯಿಂದ ಇರಬೇಕು. ಸುಮ್ಮನೆ ಮೇಲೆ ಬಟ್ಟೆ ಹಾಕ್ಕೊಂಡು ವ್ರತ ಮಾಡಿದ್ರೆ ಆಗಲ್ಲ. ಮೊಬೈಲ್ ಅರ್ಜೆಂಟ್ ಏನು ಅರ್ಜೆಂಟ್? ಬಾತ್ರೂಮ್ಗೆ ಹೋದ್ರೆ ಮೊಬೈಲ್ ಇಟ್ಕೊಂಡು ಹೋಗ್ತೀನಿ. ಇಲ್ಲಿ ರೌಡಿ ಶೀಟ್ ಪೆರೇಡಿ ಬರ್ಬೇಕಾದ್ರೆ ಮೊಬೈಲ್ ಸ್ಕ್ರೀನ್ ಶಾಟ್ಗಳಲ್ಲಿ ಯಾವುದೋ ಪ್ರಾಪರ್ಟಿ ಇಟ್ಕೊಂಡಿರ್ತಾರೆ, ಯಾವುದೋ ರಿಟರ್ನ್ ಮಾಡಿದ್ರೆ ಇಟ್ಕೊಂಡಿರ್ತಾರೆ, ವಾಯ್ಸ್ ಕಾಲ್ಗಳು ಇರ್ತಾರೆ. ವೆರಿಫೈ ಮಾಡಿ, ಆ ವಾಯ್ಸ್ ನೋಟ್ಸ್ ಇರ್ತಾವೆ, ಅವನ್ನೆಲ್ಲ ವೆರಿಫೈ ಮಾಡಿದ್ರೆ ಸಿಗುತ್ತೆ. ಈಗ ಸಾಚಾ ಥರ ನಿಂತ್ಕೊಂಡ್ರೆ ಆಗಲ್ಲ ಮರ್ಡರ್ ಮಾಡಿರೋದು. ಹೊಸ ವರ್ಷಾಚರಣೆಯ ಹಿನ್ನೆಲೆ ಹುಬ್ಬಳ್ಳಿಯ ಪೊಲೀಸ್ ಹೈ ಅಲರ್ಟ್ ಆಗಿದ್ರು. ಹುಬ್ಬಳ್ಳಿಯ CAR ಮೈದಾನದಲ್ಲಿ ರೌಡಿ ಶೀಟರ್ಗಳ ಪರೇಡನ್ನು ನಡೆಸಿದ್ರು. ಅದರ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಅದರಲ್ಲೂ ಎನ್ ಶಶಿಕುಮಾರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ಖಡಕ್ ಸ್ಟೈಲ್ಗೆ ಎಲ್ಲರೂ ಮೆಚ್ಕೋತಾ ಇದ್ದಾರೆ. ಅಂದರೆ ರೌಡಿ ಶೀಟರ್ಗಳನ್ನು ಕರೆದು ಪರೇಡ್ ಮಾಡಿ ಅವರಿಗೆ ಬುದ್ಧಿ ಮಾತನ್ನು ಖಡಕ್ ವಾರ್ನಿಂಗ್ ಮುಖಾಂತರ ಹೇಳಿದ್ದಾರೆ. 500ಕ್ಕೂ ಅಧಿಕ ರೌಡಿ ಶೀಟರ್ಗಳಿಗೆ ಒಬ್ಬೊಬ್ಬರನ್ನೇ ಕರೆದು ಮಾತಾಡಿಸಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟರು. ಯಾಕಂದರೆ ಇಲ್ಲಿ ರೌಡಿ ಶೀಟರ್ಗಳಾಗಿರುವವರು ಅಯ್ಯಪ್ಪ ಮಾಲಾಧಾರಿಗಳಾಗಿದ್ದರು, ಮತ್ತು ಕೆಲವರು ಕೂಲಿಂಗ್ ಗ್ಲಾಸನ್ನು ಹಾಕ್ಕೊಂಡು ಒಂಥರ ಸ್ಟೈಲಿಶ್ ಆಗಿ ಬಂದಿದ್ದರು. ನೀವೆಲ್ಲ ಕೊಲೆ ಮಾಡಿರೋರು ಸ್ವಲ್ಪ ಸಮಾಜದ ಮುಂದೆ ತಲೆ ತಗ್ಗಿಸಿ, ನಮ್ಮ ಮುಂದೆ ತಲೆ ಎತ್ತಿ ಮಾತಾಡಿ ಸಮಾಜದ ಮುಂದೆ ತಲೆ ತಗ್ಗಿಸಿ. ನೀವು ಯಾವುದೇ ರೀತಿ ನಾಟಕಗಳನ್ನ ನಮ್ಮ ಮುಂದೆ ಮಾಡೋದಕ್ಕೆ ಹೋಗಬೇಡಿ. ಪೊಲೀಸ್ ಮುಂದೆ ನಮ್ಮ ಜೊತೆ ಸರಿಯಾಗಿದ್ದರೆ ಇರ್ತೀರಾ, ಇಲ್ಲ ಅಂತ ಹೇಳಿದರೆ ನಿಮ್ಮನ್ನು ಒದ್ದು ಒಳಗಡೆ ಹಾಕ್ತೀವಿ ಅನ್ನೋಂಥ ಒಂದು ಖಡಕ್ ಮಾತನ್ನು ಎನ್ ಶಶಿಕುಮಾರ್ ಅವರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ, ಇವರು ಮಂಗಳೂರಿನಲ್ಲಿ ಇದ್ದಾಗ ಕೂಡ, ಮಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಾಗ ಕೂಡ ಅಷ್ಟೇ ಒಂದು ಖಡಕ್ಕಾದಂತಹ ಪೊಲೀಸ್ ಅಧಿಕಾರಿಯಾಗಿ ಹೆಸರು ಮಾಡಿದರು. ಈಗ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಪರಾಧ ಪ್ರಕರಣಗಳು ದಾಖಲಾಗ್ತಾ ಇರ್ತವೆ. ಹಾಗಾಗಿ ಒಬ್ಬ ದಕ್ಷ ಅಧಿಕಾರಿಯಾಗಿ ಅವ್ರನ್ನ ಈ ಒಂದು ಕಮಿಷನರೇಟ್ ವ್ಯಾಪ್ತಿಗೆ ನೇಮಿಸಲಾಗಿದೆ. ಇಲ್ಲಿ ಕೂಡ ಅವರು ತಮ್ಮ ದಕ್ಷವಾದಂಥ ಆಡಳಿತದಿಂದ ಮತ್ತೊಮ್ಮೆ ಸುದ್ದಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಗಳು, ಅದರಲ್ಲೂ ಯಾರು ಹೆಚ್ಚು ಡ್ರಗ್ ಪೆಡ್ಲರ್ಗಳಿದ್ರೋ ಅವರನ್ನು ಕೇಂದ್ರೀಕರಿಸ್ಕೊಂಡು ಈ ಸಂದರ್ಭದಲ್ಲಿ ಹೆಚ್ಚಿನ ಡ್ರಗ್ಸ್ ಎಲ್ಲ ಸಪ್ಲೈ ಆಗುತ್ತೆ ಅಂತ ಹೇಳಿ ಖಡಕ್ ಸೂಚನೆಯನ್ನು ಕೊಟ್ಟ ಒಂದಷ್ಟು ರೌಡಿ ಶೀಟರ್ಗಳ ಜೊತೆಗಿನ ಎನ್ ಶಶಿಕುಮಾರ್ ಅವರ ಮುಖಾಮುಖಿ ಈಗ ವೈರಲ್ ಆಗಿದೆ. Even justified reason. Again, again. ಅವನಿಂದ ಸಮಾಜಕ್ಕೆ ತೊಂದರೆ ಇದೆ, ಸುತ್ತಮುತ್ತ ಇರೋರಿಗೆ ಆತಂಕ ಇದೆ, ಇಮಿಡಿಯೇಟ್ ಏನಾದರೂ ಕಾಸ್ ಆ್ಯಕ್ಷನ್ ಇದೆ. ಇಲ್ಲ ಮೊಬೈಲ್ ಚೆಕ್ ಮಾಡಿ, ಇತ್ತೀಚಿನ ಆ್ಯಕ್ಟಿವಿಟಿ ಮೊಬೈಲ್ಗಳಲ್ಲಿ, ಚಾಟ್ ಹಿಸ್ಟ್ರಲ್ಲಿ, ಮೆಸೇಜ್ಗಳಲ್ಲಿ, ಸ್ಕ್ರೀನ್ ಶಾಟ್ಗಳಲ್ಲಿ ಯಾವುದೋ ಪ್ರಾಪರ್ಟಿ ಇಟ್ಕೊಂಡಿರ್ತಾರೆ, ಯಾವುದೋ ರಿಟರ್ನ್ ಮಾಡಿದ್ರೆ ಇಟ್ಕೊಂಡಿರ್ತಾರೆ, ವಾಯ್ಸ್ ಕಾಲ್ಗಳು ಇರ್ತಾರೆ. ವೆರಿಫೈ ಮಾಡಿ, ಆ ವಾಯ್ಸ್ ನೋಟ್ಸ್ ಇರ್ತಾವೆ, ಅವನ್ನೆಲ್ಲ ವೆರಿಫೈ ಮಾಡಿದ್ರೆ ಸಿಗುತ್ತೆ. ಏನಾದರೂ ಮೊಬೈಲ್ ತೊಗೊಂಡಿದ್ದೀರಾ? ಎಷ್ಟು ಸಿಕ್ಕಿದೆ ಮೊಬೈಲ್? 25 ಮೊಬೈಲ್. ಎಷ್ಟು ಜನ ಕರ್ಕೊಂಡ್ಬಂದಿದ್ದೀರಿ? 80 ಜನದಲ್ಲಿ 25 ಜನ ಇದರಲ್ಲಿ ಮೊಬೈಲ್ ಯೂಸ್ ಮಾಡ್ತಿರೋಂಥ ಅಮಾಯಕರು ಯಾರಿದ್ದಾರೆ? ಎಲ್ಲ ಒಂದು ಮೊಬೈಲ್ ತೊಗೊಳ್ಳಿ, ಎಲ್ಲ ಒಂದು ಮೊಬೈಲ್ ತೊಗೊಂಡ್ಮೇಲೆ ಇಲ್ಲಿಂದ ಬ್ರೇಕ್ ಮಾಡಿಸೋಣ, ತರಿಸ್ಕೊಳಕ್ಕೆ ಹೇಳಿ ಫಸ್ಟ್. ಎಲ್ಲಿ ಇವಾಗ SLC 10th ಓದ್ತಿರೋ ಹುಡುಗರು ಮೊಬೈಲ್ ಇಟ್ಕೊಂಡಿರ್ತಾರೆ. ಇವರೆಲ್ಲ ಲಕ್ಷ ಅವ್ನು ನೋಡು, ಅವನು ಗೋಲ್ಡ್ ಇದನ್ನ ಕಡಗ ಹಾಕೊಂಡು ಓಡಾಡ್ತಾರೆ, ಅವ್ರಿಗೆ ಮೊಬೈಲ್ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ವಾ? ಅವ್ನು ಮೊಬೈಲ್ ಇಟ್ಕೊಂಡಿದ್ದೀರಾ? ಮೊಬೈಲ್ ಅರ್ಜೆಂಟ್ ಏನು ಅರ್ಜೆಂಟ್? ಬಾತ್ರೂಮ್ಗೆ ಹೋದ್ರೆ ಮೊಬೈಲ್ ಇಟ್ಕೊಂಡು ಹೋಗ್ತೀನಿ. ಇಲ್ಲಿ ರೌಡಿ ಶೀಟ್ ಪೆರೇಡಿ ಬರ್ಬೇಕಾದ್ರೆ ಮೊಬೈಲ್ 7 ಗಂಟೆಗಾದ್ರೂ ಬಾ, 6 ಗಂಟೆಗಾದ್ರೂ ಬಾರಪ್ಪ. ತಗೊಳ್ಳಿ, ವೆರಿಫೈ ಈಚ್ ಆಫ್ ಯುವರ್ ಮೊಬೈಲ್. ಎಷ್ಟು ಜನ? 66 ಜನ ಬಂದಿದ್ದಾರೆ. 66 ಮೊಬೈಲ್ ನನಗೆ ತೋರಿಸ್ಬೇಕು. ಪುಟ್ ಸಮ್ ಪೀಪಲ್ ಟು ವೆರಿಫೈ, ಅನ್ಲಾಕ್ ಯುವರ್ ಡೀಟೇಲ್ಸ್. ತೊಗೊಳ್ಳಿ, ಗ್ಯಾಲರಿ ನೋಡಿ, ಒಂದು ಯಾರು ಅಸೋಸಿಯೇಟ್ಸ್ ಎಲ್ಲ ಗ್ಯಾಲರಿಗಳಲ್ಲಿ ಫೋಟೋಗಳಲ್ಲಿ ಇರ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಕುತ್ಕೊಂಡು ಯಾವುದೋ ಜಾತ್ರೆಯಲ್ಲಿ ಬಂದಿದ್ದು, ದೇವ್ರ ಕಾರ್ಯದಲ್ಲಿ ಬಂದಿದ್ದು, ಅದರಲ್ಲೆಲ್ಲ ಫುಲ್ಲು ಬಿಲ್ಡಪ್ ತೊಗೊಂಡು ವಿಡಿಯೋಗಳಿದಾವೆ ನೋಡಿ. ಅವರೆಲ್ಲ ಯಾವಿದಾವೆಲ್ಲ ವೆರಿಫೈ ಮಾಡಿ. ಹೇಳಿ, ಎಲ್ಲ ಸೆಕ್ಷನ್ಗಳೆಲ್ಲ ಗೊತ್ತಿರವೆ ನಿಮ್ಗೆ, ಏನು ಗೊತ್ತಿಲ್ಲವೇನಿಲ್ಲ. ಅಂದರೆ ಕೊಲೆ ಪ್ರಯತ್ನ ಜಗಳದಾಗಲ್ಲ, ಜಗಳದಾಗ ಬೇರೆ ಇರುತ್ತೆ. 323, 324 ಅಂತ ಟ್ಯಾಬಿಂಗ್ ಗೊತ್ತಿಲ್ಲ ಯಾವ ಕ್ಯಾಟಗರಿ ಕೇಸ್ ಇಲ್ಲ.
ಆಯ್ತು 6 ಇಯರ್ಸ್ ಆದರೆ ಆ್ಯಕ್ಟಿವಿಟಿ ನೋಡ್ಕೊಂಡು ಇಟ್ಕೊಂಡಿರ್ತಾರೆ. ಯಾವ ಕೇಸ್ 2015 ಏನು ಕೇಸ್ ಬಿಟ್ಟಿದೆ ಇವಾಗ ಮಾಲೆ ಹಾಕಿದ್ದೆ ಅಟ್ಲೀಸ್ಟ್ ಇವಾಗ ಏನಕ್ಕೆ ಹಾಕಿದ ಮಾಲೆ ಹಾಂ ಗೊತ್ತಾ ಮಾಡ್ತಿದ್ಯಾ? ಭಾಳ ಶ್ರದ್ಧೆಯಿಂದ ಇರಬೇಕು. ಸುಮ್ಮನೆ ಮೇಲೆ ಬಟ್ಟೆ ಹಾಕ್ಕೊಂಡು ವ್ರತ ಮಾಡಿದ್ರಾಗಲ್ಲ. ಇಲ್ಲಿ ನನ್ನ ಹತ್ರ ಎಷ್ಟು ಮಾತಾಡ್ತೀಯ, ನಮ್ಮ ಸ್ಟಾಫ್ ಹತ್ರ ಎಷ್ಟು ಮಾತಾಡ್ಬೋದು ನೀನು? ಆರೋಗ್ಯ ಸರಿ ಇಲ್ಲ ಅಷ್ಟೇ ಹೇಳಿದೆ ಸರ್. ಆರೋಗ್ಯ ಸರಿ ಇಲ್ಲದೆ ಏನಾಗಿಲ್ಲ ನೀವು, ನಿನಗಿಂತ ಕೆಟ್ಟ ಆರೋಗ್ಯ ಇರೋರೆಲ್ಲ ಬಂದಿದ್ದಾರೆ. ಯಾವೊಂದು ಮನೆ ಹಾಳು ಮಾಡೋದಲ್ಲ, ಕೊಲೆ ಮಾಡೋದು. ಅಕ್ವಿಟ್ ಆಗಿರ್ಬೋದು, ಕೇಸ್ 1000 ರೀಸನ್ಸ್ ಇರ್ತವೆ ಅಕ್ವಿಟ್ ಆಗಲಿಕ್ಕೆ. ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ 100% ಇನ್ವಾಲ್ವ್ ಆಗಿರುತ್ತೆ ಅಂತ ಅರೆಸ್ಟ್ ಮಾಡಿರ್ತಾರೆ. ನಡಿ ಹಂಗೆಲ್ಲ ಆರ್ಗ್ಯುಮೆಂಟ್ ಕೇಳಿದ್ದಾರೆ. ನೀನು ಎಲ್ಲ ಸರ್ ರಾಜಕೃಷ್ಣ 10 ವರ್ಷ ಕ್ಲೋಸ್ ಆಗಿದೆಯಾ? ಇಲ್ಲ ಇದಕ್ಕೆ ಏನು ಜಗಳ ಇಲ್ಲ ಕರೆಕ್ಟ್ ಅದ ಸರ್. क्या स्टेज में केस क्या स्टेज में है? डरा रहे हो कंप्लेंट को, विटनेस को, सबको डरा रहे हो? क्या स्टेज है? ಕಂಡಿರ್ತಾರೆ. ಗೆಟ್ ಆಲ್ ದಿಯರ್ ಮೊಬೈಲ್, ವೆರಿಫೈ ಆಲ್ ದಿಯರ್ ಡೀಟೇಲ್ಸ್. ತೊಗೊಂಡೆ ಸರ್. ಗ್ಯಾಲರಿ ಚೆಕ್ ಮಾಡಿ, ನಮಗೆ ಗೊತ್ತಾಗುತ್ತೆ ಯಾರು ಸ್ನೇಹಿತರು, ಯಾರು ಸಂಬಂಧಿಕರು, ಯಾರು ಯಾರಿಂದ ಓಡಾಡ್ತಾರೆ. ನಂಬರ್ ತೊಗೊಂಡೆಲ್ಲ ಲೊಕೇಶನ್ ತೊಗೊಂಡು ಯಾವಾಗ ಎಲ್ಲೆಲ್ಲಿ ಓಡಾಡ್ತಾರೆ. ಅದಿಲ್ಲ ಇಲ್ಲ ನಂಬರ್ ಇದ್ರೆ ಓದ್ತಿ ಅದು ಕಾಣುತ್ತೆ. ಎಷ್ಟಿತ್ತು ನಾಟಕ ಇದೆ, ಏನು ಇದು ಎಷ್ಟು ಗೊತ್ತಿಲ್ಲ ನಿಮಗೆ? ಎಷ್ಟಿದೆ? ಹಾಂ ಸರ್ ಆನ್ ಮಾಡಿ ಸರ್ ಬಂದ್ರಿ. ಈ ನಾಟಕ ಎಲ್ಲ ಬಿಡಿ, ಇದು ಎಷ್ಟು ಗೊತ್ತಿಲ್ಲ, ಇರೋ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಇದೆಷ್ಟು. ಎಷ್ಟು ಆರಾಮ ಎಷ್ಟು ಹೊಟ್ಟೆ ಉದ್ದಾಡಕ್ಕೆ ಹೋಗೋದು. ಅಟ್ರಾಸಿಟಿ ಕೇಸ್ ಯಾವ್ದು? 1/20 ಅಟ್ರಾಸಿಟಿ ಕೇಸ್ ಯಾವ ಇಯರಲ್ಲಿ ಆಗಿದೆ? ಈ ವರ್ಷ. ಎಷ್ಟು ವಯಸ್ಸಿನಿಂದ? ಕ್ಯಾಬ್ ತೆಗಿಯಲ್ಲ, ಕ್ಯಾಬ್ ತೆಗೆಸ್ರಿ ಎಲ್ಲರಿಗೂ. ಏನು ಬಿಸಿಲು ತಡ್ಕೊಳಕ್ಕಾಗಲ್ಲ. ಅವ್ರ ಮನೆ ಹಾಳು ಮಾಡೋಕ್ಕೆಲ್ಲ ಕೇಸ್ ಮಾಡಿರ್ತಾರೆ, ಕೊಲೆ ಮಾಡಿರ್ತಾರೆ, 307 ಮಾಡಿರ್ತಾರೆ. ಇಲ್ಲಿ ಬಿಸಿಲಲ್ಲಿ 2 ನಿಮಿಷ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಏನು ಕೇಸು? ಸಾಚಾ ಥರ ನಿಂತ್ಕೊಂಡ್ರಾಗಲ್ಲ, ಮರ್ಡರ್ ಮಾಡಿರೋದು. ಗಬ್ಬರು ಇದ್ರು ಇವ್ರ ಮಂತ್ರಿ ನೀವು ಬರ ಇಲ್ಲಿ. ಯಾವಾಗಿನ ಕೇಸು? ಅರ್ಜೆಂಟ್ ಥರ ಇದೆಯಾ? ಸ್ವಲ್ಪ ಗಾಡಿ ಬರ್ದೆ ಯಾರು ಸತ್ತಿದ್ದೆ? ವರ್ಷದಲ್ಲಾಗಿದೆ ಸತ್ತವನೇ. ಏನು ಮಾಡ್ತಿದ್ದ ಅವ? ಯಾವಾಗ ಆಯ್ತು ಬೇಲ್ ಮೇಲೆ? ಇದಾಗಿದೆ, ಪ್ರಿವೆಂಟಿವ್ ಕೇಸ್ ಆಗಿದೆ. ಕ್ಲಿಯರ್ ಆಗೈತೆ.
ಮುಂದಿದಲ್ಲ ನೀನು ಬಾ ಮಾಡಿದ್ರೆ ಬಿಗಿ ಬರುತ್ತೆ, ಇಲ್ಲಾಂದ್ರೆ ಎಲ್ಲಿಂದ ಬರುತ್ತೆ? ಆಯ್ತು, ಹೋಗಿ ಬಂದ್ಮೇಲೆ ಆಕ್ಟಿವಿಟಿ ಏನಿದೆ ವಾಚ್ ಮಾಡಿ. ಎರಡು